ಭಲೆ ಲಂಕಿಣಿ, ಭಲೆ ಭಲೆ. ಲಂಕೇಶ್ವರನ ಶಂಕೆ ಇಲ್ಲದ ಭಕ್ತೆ, ಭಲೆ ಭಲೆ. ನಿನ್ನ ಕರ್ತವ್ಯ ನಿಷ್ಠೆಗೆ ಸಾಟಿ ಇಲ್ಲ ಲಂಕಿಣಿ, ಭಲೆ ಭಲೆ. ಧನ್ಯರಾದ ಮಹಾಪ್ರಭು, ಧನ್ಯರಾದ. ಲಂಕಿಣಿ, ಹೇ ಲಂಕಾಧಿಪತಿಯ ಕಿಂಕರೆ, ನನ್ನ ಮಾತನ್ನು ಕಿವಿಗೊಟ್ಟು ಕೇಳು. ನಾನು ಲೋಕಾಂತರಗಳ ಸಂಚಾರಕ್ಕೆ ಹೊರಟಿದ್ದೇನೆ. ನಮ್ಮ ಶತ್ರುಗಳಾದ ದೇವತೆಗಳು ತಂತ್ರ ಕುತಂತ್ರ ವಿಶಾರದರು, ಕಾಮರೂಪಧಾರಣಾ ಪ್ರವೀಣರು. ನಾನಿಲ್ಲದಾಗ ಅವರು ಇಲ್ಲಿ ನುಸುಳದಂತೆ ತಡೆಯಬೇಕು. ಯಕ್ಷ ಗಂಧರ್ವರಾಗಲಿ, ಕಿನ್ನರ ಕಿಂಪುರುಷರಾಗಲಿ, ಋಷಿಗಳಾಗಲಿ, ದೇವ ಪಕ್ಷಪಾತಿಗಳಾರು ಈ ಲಂಕೆಯ ದ್ವಾರವನ್ನು ದಾಟಬಾರದು. ಯಕ್ಷರ ಯಕ್ಷರ ಕಟ್ಟೆಚ್ಚರ. ಮಹದಾಜ್ಞೆ ಮಹಾಪ್ರಭು, ಮಹದಾಜ್ಞೆ. ಅಣುವಿಗಿಂತ ಅಣುವಾಗಿ, ಮಹತ್ತಿಗಿಂತ ಮಹತ್ತಾಗಿ, ಗೋಚರವಾಗಿ ಅಗೋಚರವಾಗಿ, ಖಗಮೃಗ ಕೀಟ ಪಕ್ಷಿ ವಾಯು ಜಲರೂಪವಾಗಿ ಯಾವುದು ಯಾರು ಈ ಲಂಕಿಣಿಯ ಕಣ್ತಪ್ಪಿಸಿ ಲಂಕಾ ದ್ವಾರವನ್ನು ದಾಟಲು ಬಿಡುವುದಿಲ್ಲ. ಅಂತಹ ದುಸ್ಸಾಹಸ ಮಾಡಿದವರನ್ನು ಕ್ಷಣ ಮಾತ್ರದಲ್ಲಿ ಯಮಲೋಕಕ್ಕೆ ಕಳುಹಿಸಿದೆ. ಭಲೆ ಲಂಕಿಣಿ, ಭಲೆ ಭಲೆ. ನಿನ್ನ ಶೌರ್ಯ ಪರಾಕ್ರಮಗಳು ಹೀಗೆ ವಿಜೃಂಭಿಸಲಿ. ನಾನಿನ್ನು ಹೊರಡುತ್ತೇನೆ. ಜಯ ಹೋ ಲಂಕೇಶ್ವರ, ಜಯ ಹೋ ರಾವಣೇಶ್ವರ. ಲಂಕಿಣಿ ಮಾತೆ, ನಾನೊಂದು ಪ್ರಶ್ನೆ ಕೇಳಲೇ? ಕೇಳು ಬಾಲಕ, ಕೇಳು. ಮಾತೆ, ನೀನೇ ಮಹಾಶಕ್ತಿವಂತೆ. ನಿನ್ನ ಅದ್ಭುತ ಶಕ್ತಿಯನ್ನು ನಾನು ಕಣ್ಣಾರೆ ಕಾಣುತ್ತಿರುವೆ. ಅಂತ ನೀನು ರಾವಣೇಶ್ವರನಿಗೆ ಭಯಭಕ್ತಿ ಏಕೆ ತೋರಬೇಕು? ಎಲ್ಲರೂ ನಿನಗೆ ಜೈಕಾರ ಮಾಡಬೇಕು. ಎಂತ ಅಸಂಬದ್ಧ ಪ್ರಶ್ನೆ ಕೇಳಿದೆ ಬಾಲಕ. ಲಂಕಾಧಿಪತಿಯಾದ ರಾವಣೇಶ್ವರನಿಗೆ ಲಂಕೆಯಲ್ಲಿರುವ ಪ್ರತಿಯೊಬ್ಬರೂ ಜಯಕಾರ ಮಾಡಬೇಕು. ಅಷ್ಟೇ ಅಲ್ಲ ಬಾಲಕ, ದಾನವ ಕುಲದ ಮಾನ ಮರ್ಯಾದೆಗಳನ್ನು ರಕ್ಷಿಸಿದ ಮಹಾಪರಾಕ್ರಮಿ ನಮ್ಮ ರಾವಣೇಶ್ವರ. ಅದಕ್ಕಿಂತ ಮುಖ್ಯವಾಗಿ ಈ ಲಂಕಿಣಿ ರಾವಣನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಆದ್ದರಿಂದ ನನ್ನ ಸಮಸ್ತ ಬಲವು ರಾವಣೇಶ್ವರನ ಸೇವೆಗೆ ಮೀಸಲಾಗಿದೆ. ಮಾತೆ, ಆ ರಾವಣೇಶ್ವರನಿಂದ ನೀನು ಪಡೆದ ಅನುಗ್ರಹವೇನು ತಿಳಿಸುವೆಯಾ? ಹೇಳುತ್ತೇನೆ, ಕೇಳು ಬಾಲಕ. ಬಹಳ ಹಿಂದೆ ನಮ್ಮ ರಾವಣೇಶ್ವರನು ಪ್ರಭುವಾಗುವ ಮುನ್ನ ಈ ಲಂಕೆಯನ್ನು ಅವನ ಮಲ ಸಹೋದರ ಕುಬೇರ ಆಳುತ್ತಿದ್ದ. ಪೌಲಸ್ತ್ಯ ಮುನಿಯ ಮೊಮ್ಮಗ ವಿಶ್ರವಸು ಮುನಿಯ ಮೊದಲ ಹೆಂಡತಿಯ ಪುತ್ರನಾದ ಕುಬೇರನ ಅಂತಃಪುರದ ಬಾಗಿಲು ಕಾಯುತ್ತಿದ್ದ ದಾಸಿಯಾಗಿದ್ದೆ ನಾನು. ಆಗ ಒಂದು ದಿನ ಏನಾಯಿತು ಗೊತ್ತೇ? ಮಹಾಪ್ರಭು, ನಮೋ ನಮಃ. ಎಲೈ ಲಂಕಿಣಿ, ನೀನು ವಿಷ್ಣು ಪೂಜೆಯ ಪ್ರಸಾದವನ್ನು ಸ್ವೀಕರಿಸಲು ನಿರಾಕರಿಸಿದೆಯಂತೆ, ನಿಜವೇ? ನಿಜ ಪ್ರಭು. ಮಹಾರಾಣಿಯವರು ಅರಮನೆಯಲ್ಲಿ ಏರ್ಪಡಿಸಿದ್ದ ಹರಿಪೂಜೆಯ ಪ್ರಸಾದವನ್ನು ನಾನು ನಿರಾಕರಿಸಿದ್ದು ನಿಜ. ಎಷ್ಟು ಧೈರ್ಯ ನಿನಗೆ? ಎಲ್ಲರೂ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿದಾಗ ನೀನೇಕೆ ಬೇಡವೆಂದೆ? ಮಹಾರಾಣಿಯವರ ಮಾತನ್ನು ಧಿಕ್ಕರಿಸುವ ಉದ್ದಟತನವೇ? ಕ್ಷಮಿಸಿ ಪ್ರಭು, ಮಹಾರಾಣಿಯವರ ಮೇಲೆ ನನಗೆ ಗೌರವವಿದೆ. ನೀವು ನನ್ನನ್ನು ನೇಮಿಸಿರುವ ಅಂತಃಪುರದ ಬಾಗಿಲು ಕಾಯುವ ಕಾರ್ಯವನ್ನು ನಾನು ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ಹಾಗಾದರೆ ಪ್ರಸಾದವನ್ನು ಏಕೆ ನಿರಾಕರಿಸಿದೆ? ಅದು ಹರಿಪ್ರಸಾದವೆಂದು ನಿರಾಕರಿಸಿದೆ. ಏನಂದೆ? ಪುರುಷೋತ್ತಮನಾದ ಹರಿಪ್ರಸಾದವನ್ನು ಸ್ವೀಕರಿಸುವುದು ಪರಮ ಪುಣ್ಯವೆಂದು ನಿನಗೆ ತಿಳಿಯದೆ?
ಶತ್ರುವಿನ ಪ್ರಸಾದ ಪುಣ್ಯಪ್ರದವಲ್ಲ, ಆತ್ಮಘಾತಕ ಪ್ರಭು. ಲಂಕಿಣಿ, ಮಾತಿನ ಮೇಲೆ ಗಮನವಿರಲಿ. ಶ್ರೀಹರಿಯು ನಮಗೆ ಶತ್ರುವಲ್ಲ, ಆದಿದೈವ. ನಿಮಗೆ ದೈವವಿರಬಹುದು, ನನಗೆ ಮಾತ್ರ ಶತ್ರು. ಲಂಕಿಣಿ, ಎಲೆಯಿತು ಅಹಂಕಾರಿಣಿ. ಸಕಲ ಲೋಕಪಾಲಕನಾದ ಆ ಪರಮ ಪುರುಷೋತ್ತಮನು ಶತ್ರು ಹೇಗಾಗುತ್ತಾನೆ? ಮಹಾಪ್ರಭು, ನೀವು ಈಗ ಈ ಲಂಕೆಯ ಪ್ರಭು. ಆದರೆ ಹಿಂದೆ, ಬಹಳ ಹಿಂದೆ ಈ ಲಂಕೆಯನ್ನು ಆಳುತ್ತಿದ್ದವರು ಶೌರ್ಯ ಪರಾಕ್ರಮಗಳಲ್ಲಿ ಅದೇರೆನಿಸಿದ ದಾನವರು. ನಮ್ಮ ಪೂರ್ವಿಕರೆಲ್ಲ ಅವರ ಸೇವೆಯಲ್ಲೇ ಇದ್ದವರು. ಇರಬಹುದು, ಆದರೆ ಅದಕ್ಕೂ ಇದಕ್ಕೂ ಸಂಬಂಧವೇನು? ಸಂಬಂಧವಿದೆ ಮಹಾಪ್ರಭು, ಸಂಬಂಧವಿದೆ. ಲಂಕೆಯ ವೈಭವದಿಂದ ಆಳುತ್ತಿದ್ದ ದಾನವರನ್ನು ಪಾತಾಳಕ್ಕೆ ಹೋಗುವಂತೆ ಮಾಡಿದವರು ಯಾರು ಗೊತ್ತೇ? ಆ ವಿಷ್ಣು. ಅಂದಿನ ಲಂಕೆಯ ಯಶೋಗಾಥೆಯನ್ನು ನಾಶ ಮಾಡಿದವನು ಯಾರು ಗೊತ್ತೇ? ಆ ಹರಿ. ದಾನವರೆಲ್ಲ ಚಕ್ರಾಘಾತಕ್ಕೆ ಸಿಕ್ಕಿ ಸಾವು ನೋವಿನಿಂದ ತತ್ತರಿಸಿ ತಲೆಮರೆಸಿಕೊಳ್ಳುವಂತೆ ಮಾಡಿದವನು ಯಾರು ಗೊತ್ತೇ? ಆ ಚಕ್ರಾಧಾರಿ. ಇಡೀ ದಾನವ ಕುಲಕ್ಕೆ ಶತ್ರುವಾದ ಹರಿ. ಅದೇ ದಾನವ ಕುಲದಿಂದ ಬಂದಂತ ನನಗೂ ಶತ್ರುವಲ್ಲವೇ ಪ್ರಭು? ಅಂತ ಶತ್ರುವಿನ ಪೂಜೆಯ ಪ್ರಸಾದವನ್ನು ನಾನು ಹೇಗೆ ಸ್ವೀಕರಿಸಲಿ? ಲಂಕಿಣಿ, ನಿನ್ನ ಪೂರ್ವಜರಾದ ಲಂಕೆಯ ದಾನವರ ಅಹಂಕಾರ ಅಟ್ಟಹಾಸಗಳನ್ನು ನನಗೂ ಗೊತ್ತಿದೆ. ಅವರ ಲೋಕ ಕಂಟಕರಾಗಿದ್ದರು ಎಂಬುದು ನನಗೆ ಗೊತ್ತಿದೆ. ದೇವತೆಗಳ ಮೊರೆ ಕೇಳಿ ಶ್ರೀ ವಿಷ್ಣುವು ಅವರ ಅಟ್ಟಹಾಸವನ್ನು ಅಡಗಿಸಿದ. ಧರ್ಮ ಸಂಸ್ಥಾಪನೆಗಾಗಿ ಶ್ರೀಹರಿಯು ಯುಗ ಯುಗಗಳಿಂದಲೂ ದುಷ್ಟರ ನಿಗ್ರಹವನ್ನು, ಶಿಷ್ಟರ ರಕ್ಷಣೆಯನ್ನು ಮಾಡುತ್ತಾ ಬಂದಿದ್ದಾನೆ. ದುಷ್ಟ ನಿಗ್ರಹ, ಶಿಷ್ಟ ರಕ್ಷಣೆ. ಹೌದು ಲಂಕಿಣಿ, ನೀನು ದ್ವೇಷಿಸಬೇಕಾದದ್ದು ಸತ್ಕಾರ್ಯ ಮಾಡಿದ ಹರಿಯನ್ನಲ್ಲ, ನಿನ್ನ ಪೂರ್ವಜರ ದುಷ್ಟ ನಡತೆಗಳನ್ನು, ಮದಮಾತ್ಸರ್ಯಗಳಿಂದ ಕೂಡಿದ ಅವರ ಕೀಳು ಕಾರ್ಯಗಳನ್ನು. ನೀನು ಹರಿಯನ್ನು ವಂದಿಸಲೇಬೇಕು, ಅಭಿನಂದಿಸಲೇಬೇಕು. ಸರಿ ಸರಿ, ನಿನ್ನ ತಪ್ಪಿಗೆ ಕ್ಷಮೆಯಾಚಿಸಿ ಶ್ರೀಹರಿಯ ಪ್ರಸಾದವನ್ನು ಸ್ವೀಕರಿಸು. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ ಪ್ರಭು. ಬೇಕಾದರೆ ಈಗಲೇ ನನ್ನ ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಮೇಲೆ ಇಡುತ್ತೇನೆಯೇ ಹೊರತು ನನ್ನ ಶತ್ರುವಾದ ಹರಿಪೂಜೆಯ ಪ್ರಸಾದವನ್ನು ಸ್ವೀಕರಿಸಲಾರೆ. ಲಂಕಿಣಿ, ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ ನಿನ್ನ ಶಿರಸ್ಸನ್ನು ಈಗಲೇ ಕತ್ತರಿಸಿ ಎಸೆಯಬೇಕು. ಆದರೆ ಸ್ತ್ರೀ ಎಂಬ ಕಾರಣಕ್ಕೆ ನಿನಗೆ ಸೆರೆವಾಸದ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ದುಷ್ಟ ಲಂಕಿಣಿಯನ್ನು ಕತ್ತಲ ಕೋಣೆಗೆ ರಾಜಕುಮಾರ ರಾಮಚಂದ್ರನಿಗೆ ನಮೋ ನಮಃ. ಅಮಾತ್ಯರೇ, ವಂದನೆಗಳು. ಆಸೀನರಾಗಿ. ನನ್ನೊಂದಿಗೆ ಯಾವುದೋ ವಿಚಾರವನ್ನು ಚರ್ಚಿಸಬೇಕೆಂದು ಹೇಳಿ ಕಳುಹಿಸಿದ್ದೀರಿ? ಹೌದು ಅಮಾತ್ಯರೇ, ನೆರೆಯ ರಾಜ್ಯದ ಕೆಲವು ಪದಾಧಿಕಾರಿಗಳು ನೀರಿನ ಅಭಾವದ ವಿಚಾರಕ್ಕಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಎಂದು ನನಗೆ ತಿಳಿದು ಬಂತು. ಆ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ತಮ್ಮೊಂದಿಗೆ ಚರ್ಚಿಸಬೇಕೆಂದು ತಮ್ಮನ್ನು ಬರಹೇಳಿದೆ. ಹೌದು ಪ್ರಭು, ಆ ರಾಜ್ಯದ ದೊರೆಯು ಅದರ ಬಗ್ಗೆ ಚಿಂತಿಸಿ ಕಾರ್ಯಪ್ರವೃತ್ತನಾಗಬೇಕು. ಅಥವಾ ನಮ್ಮ ನೆರವನ್ನು ಕೇಳಿದ ನಂತರ ಅದರ ಬಗ್ಗೆ ಯೋಚಿಸಬೇಕಲ್ಲವೇ? ಆದರೆ ಅಮಾತ್ಯರೇ, ನಾವು ಗೆದ್ದ ರಾಜ್ಯ ನಮ್ಮ ವಶವಾಗಿ ಅಲ್ಲಿನ ಸಮಸ್ತ ಖಜಾನೆಯು ನಮ್ಮದಾದಾಗ ಆ ರಾಜ್ಯದ ಪ್ರಜಾಕ್ಷೇಮ ನಮ್ಮ ಜವಾಬ್ದಾರಿಯೇ ಆಗುತ್ತದೆ ಅಲ್ಲವೇ? ಹೌದು ಪ್ರಭು. ಆದರೆ ಆ ನೆರೆಯ ರಾಜ್ಯವನ್ನು ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ. ಅಲ್ಲಿನ ದೊರೆಯು ಶರಣಾಗತಿಯ ಅನುಸಾರವಾಗಿ ರಾಜ್ಯವನ್ನು ಪರಿಪಾಲಿಸಲು ಬಿಟ್ಟಿರುತ್ತೇವೆ. ಅವರು ಪ್ರಜಾಕ್ಷೇಮ ಕಾರ್ಯ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಇವನ್ನೆಲ್ಲ ಯೋಚಿಸಿದರೆ ಅವರು ನಮ್ಮವರೇ ಎಂದು ಭಾವಿಸಿ ನೆರವಾಗುವುದು ನಮ್ಮ ಧರ್ಮವಲ್ಲವೇ? ಹೌದು ಪ್ರಭು. ಆದರೆ ಧರ್ಮದ ಕಾರ್ಯಕ್ಕೆ ಅರ್ಥದ ಬೆಂಬಲವು ಬೇಕಲ್ಲವೇ? ಅದನ್ನೇ ಈಗ ನಾವು ಯೋಚಿಸಬೇಕಾಗಿದೆ ಅಮಾತ್ಯರೇ.
ಸೋದರ ದಶಕಂಠ, ನಿನಗೆ ಸ್ವಾಗತ, ಸುಸ್ವಾಗತ. ಮಾತೆ ಕೈಕಸಿ ಕ್ಷೇಮವೇ? ಸೋದರ ಕುಬೇರ, ರಾವಣೇಶ್ವರನೇ ಪುತ್ರನಾಗಿರುವಾಗ ನಮ್ಮ ಮಾತೆಯ ಕ್ಷೇಮಕ್ಕೇನು ಕೊರತೆ? ಬಹಳ ಸಂತೋಷ, ಬಹಳ ಸಂತೋಷ. ಸಂತೋಷ ಇನ್ನೂ ಇಲ್ಲ ಸೋದರ. ನನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಿ ಆಕೆಗೆ ಸಂತೋಷವನ್ನುಂಟು ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ. ಭಲೆ ಭಲೆ ಸಹೋದರ, ನಿನ್ನ ಮಾತೃಭಕ್ತಿಯನ್ನು ಮೆಚ್ಚಿ ನಿನ್ನ ಮಾತೆಯ ಅಪೇಕ್ಷೆ ಈಡೇರಿದರೆ ನನ್ನ ಮಾತೆಯ ಅಪೇಕ್ಷೆಯು ಈಡೇರಿದಂತೆ. ಬಾ ಸಹೋದರ, ಪೀಠವನ್ನು ಅಲಂಕರಿಸು. ಪೀಠ? ಈ ರಾವಣೇಶ್ವರ ಆಸೀನರಾಗುವಂತ ಪೀಠ ಎಲ್ಲಿದೆ ಸಹೋದರ? ಅಲ್ಲಿ ಕೂಡಬಹುದು ಸೋದರ. ನಿನ್ನ ಹಾಸ್ಯ ಪ್ರಜ್ಞೆ ಚೆನ್ನಾಗಿದೆ, ಚೆನ್ನಾಗಿದೆ. ನಿನ್ನ ಅಧಿಕಾರಿಗಳು, ಮಂತ್ರಿಗಳು, ಪುರೋಹಿತರು ಕೂಡುವ ಈ ಸಾಧಾರಣ ಪೀಠದಲ್ಲಿ ಈ ದಶಕಂಠ ರಾವಣ ಕೂರುವುದೇ? ನಿನ್ನ ತಾರತಮ್ಯ ಪ್ರಜ್ಞೆ ಎಲ್ಲಿ ಹೋಯಿತು ಸೋದರ? ಕೋಪವೇಕೆ ಸೋದರ? ನಿನಗೆ ಈ ಪೀಠ ಬೇಡವೆಂದರೆ ಮತ್ತೊಂದು ಪೀಠವನ್ನು ತರಿಸುತ್ತೀನಿ. ಬೇರೊಂದು ಪೀಠ? ಬೇಡ ಸಹೋದರ, ಅಂತಹ ಶ್ರಮವನ್ನು ತೆಗೆದುಕೊಳ್ಳಬೇಡ. ನನಗೆ ನೂತನ ಪೀಠಕ್ಕಿಂತ ಪುರಾತನ ಪೀಠದ ಮೇಲೆಯೇ ಮೋಹ. ನನ್ನ ಮಾತೆಯ ಅಪೇಕ್ಷೆಯೂ ಅದೇ. ಪುರಾತನ ಪೀಠವೇ? ಸಹೋದರ, ನೀನು ಕುಳಿತುಕೊಳ್ಳಬಹುದಾದಂಥ ಪುರಾತನ ಪೀಠ ಇಲ್ಲಿ ಯಾವುದೂ ಇಲ್ಲವಲ್ಲ? ಏಕಿಲ್ಲ, ಇಲ್ಲಿಯೇ ಇದೆ, ಇಲ್ಲಿಯೇ ಇದೆ ಕುಬೇರ. ಎಲ್ಲಿದೆ ಸಹೋದರ? ಅದು ಅಲ್ಲಿ, ಅಲ್ಲಿದೆ. ಅದು ಅದು ಅದೇ ಅದೇ ಲಂಕೆಯ ಪುರಾತನ ಸಿಂಹಾಸನ. ದಾನವ ಕುಲದ ವೀರ ಶೂರರು ಕುಳಿತು ಆಳಿದ ಮಹಾಸಿಂಹಾಸನ. ಏ ರಾವಣೇಶ್ವರರು ಕುಳಿತುಕೊಳ್ಳಲು ಅರ್ಹವಾದ ರತ್ನ ಸಿಂಹಾಸನ. ಏಕೆ ಕುಬೇರ, ಮೌನದ ಗೂಡಿನಲ್ಲಿ ನಿನ್ನ ಮಾತುಗಳು ಹುದುಗಿ ಹೋದವೆ? ನೀನು ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ನಾನೇಕೆ ಕುಳಿತುಕೊಳ್ಳಬಾರದು? ನಾವಿಬ್ಬರು ಜನಿಸಿದ ಗರ್ಭಗಳು ಬೇರೆ ಬೇರೆಯಾದರೂ ನಮ್ಮ ಜನ್ಮದಾತ ಒಪ್ಪನೇ ಅಲ್ಲವೇ? ನೀನು ಆಳುವ ಲಂಕೆಯನ್ನು ನಾನೇಕೆ ಆಳಬಾರದು? ಆದರೆ ಸೋದರ ಕುಬೇರ, ಸಕಲ ಲೋಕಗಳನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಆಳಬಲ್ಲ ಈ ರಾವಣೇಶ್ವರ ನಿನ್ನ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ. ನನ್ನ ಭುಜಬಲದ ಮೇಲೆ ಅಪಾರ ನಂಬಿಕೆಯುಳ್ಳ ನನ್ನ ಮಾತೆಯ ಅಪೇಕ್ಷೆಯನ್ನು ಪರಾಕ್ರಮದಿಂದಲೇ ಈಡೇರಿಸುತ್ತೇನೆ. ಈ ಲಂಕೆಯ ಸಿಂಹಾಸನವನ್ನು ನಾನು ಆಳಬೇಕು. ಈ ರಾವಣೇಶ್ವರ ಲಂಕೇಶ್ವರನಾಗಬೇಕು. ಸೋದರನೆಂಬ ಔದಾರ್ಯದಿಂದ ನಾನು ನಿನ್ನೊಡನೆ ನಿಂತು ಮಾತನಾಡುತ್ತಿದ್ದೇನೆ. ಇಲ್ಲವಾದರೆ ಇಷ್ಟು ಹೊತ್ತಿಗೆ ನನ್ನ ವೀರ ಯೋಧರು ನಿನ್ನ ಲಂಕೆಯನ್ನು ಆಕ್ರಮಣ ಮಾಡಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರು. ಹೇಳು, ಯುದ್ಧ ಮಾಡಿಯೇ ಲಂಕೆಯನ್ನು ಪಡೆಯಬೇಕು ಎಂದು ನೀನು ಬಯಸುವುದಾದರೆ ಏ ರಾವಣೇಶ್ವರ ಅದಕ್ಕೂ ಸಿದ್ಧನಿದ್ದಾನೆ. ಕುಬೇರ, ಏನು ಸಹೋದರ? ನಾನು ಮಾತನಾಡುತ್ತಿದ್ದರೂ ನೀನು ಸುಮ್ಮನೆ ನಿಂತಿರುವೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಹೇಳು, ನನ್ನೊಡನೆ ಯುದ್ಧ ಮಾಡಿ ಸೋತು ಪಲಾಯನಗೈಯುವೆಯೋ ಅಥವಾ
ನೀನಾಗಿಯೇ ಲಂಕಾಧಿಪತ್ಯವನ್ನು ನನಗೆ ವಹಿಸಿ ಇಲ್ಲಿಂದ ತೆರಳುವೆಯೋ? ನಿರ್ಧಾರ ನಿನ್ನದು. ಬೇಡ ದಶಕಂಠ, ಯುದ್ಧ ಬೇಡ. ಸಹೋದರರಾದ ನಮ್ಮ ನಡುವೆ ಯುದ್ಧ ನಡೆಯುವುದು ನನಗಿಷ್ಟವಿಲ್ಲ. ಅಂದರೆ ಈ ಕ್ಷಣವೇ ಲಂಕೆಯನ್ನು ತೊರೆದು ಹೋಗುತ್ತೀಯಾ? ಸಹೋದರ, ನನಗೆ ಒಂದೇ ಒಂದು ದಿನದ ಅವಕಾಶ ಕೊಡಿ. ನಮ್ಮವರೊಡನೆ ಆಲೋಚಿಸಿ ನಂತರ ನನ್ನ ನಿರ್ಧಾರವನ್ನು ನಿನಗೆ ತಿಳಿಸುತ್ತೀನಿ. ಆಗಲಿ. ಸೋದರನೆಂಬ ಕಾರಣಕ್ಕೆ ಒಂದೇ ಒಂದು ದಿನ ಅವಕಾಶ ನೀಡುತ್ತೇನೆ. ನಿನ್ನ ನಿರ್ಧಾರ ಏನೇ ಆದರೂ ನಾಳೆ ಈ ಸಿಂಹಾಸನದಲ್ಲಿ ಕುಳಿತ ರಾವಣೇಶ್ವರನಿಗೆ ಪಟ್ಟಾಭಿಷೇಕ ಖಂಡಿತ. ಅದನ್ನು ತಪ್ಪಿಸಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ ನಾಳೆ ಲಂಕೇಶ್ವರ. ಲಂಕೇಶ್ವರ ಲಂಕೇಶ್ವರ. ಯೋಚಿಸಬೇಕಾದಂಥ ವಿಷಯವೇ ಸ್ವಾಮಿ. ಆದಾಯ ಹೆಚ್ಚಾಗಿ ವೆಚ್ಚವು ಕಡಿಮೆ ಇದ್ದಾಗ ಮಾತ್ರ ಪ್ರಜೆಗಳು ಸುಖವಾಗಿರಲು ಸಾಧ್ಯ, ರಾಜರು ಸುಖವಾಗಿರಲು ಸಾಧ್ಯ, ಸಮಾಜವು ಸುಭದ್ರವಾಗಿರಲು ಸಾಧ್ಯ. ಆ ತತ್ವವನ್ನು ಆಲೋಚನೆ ಮಾಡಿಯೇ ನಮ್ಮ ರಾಜ್ಯದಲ್ಲಿ ಆದಾಯವನ್ನು ವೆಚ್ಚಕ್ಕಿಂತ ಹೆಚ್ಚಿರುವಂತೆ ಪರಿಪಾಲಿಸಲಾಗಿದೆ. ಶುದ್ಧ ಮನಸ್ಸಿನ ಪ್ರಾಮಾಣಿಕ ವ್ಯಕ್ತಿಗಳ ಕೈಯಲ್ಲಿ ಬೊಕ್ಕಸದ ರಕ್ಷಣೆಗಾಗಿ, ಆಪತ್ಕಾಲದಲ್ಲಿ ಪ್ರಜೆಗಳ ಕ್ಷೇಮಕ್ಕಾಗಿ ಮುನ್ನೆಚ್ಚರಿಕೆಯ ಅರ್ಥವ್ಯವಸ್ಥೆಯನ್ನು ಮಾಡಿಸಲಾಗಿದೆ. ಹಾಗಾದರೆ ಇದೆಲ್ಲವೂ ಇಲ್ಲದೆ ಆ ರಾಜ್ಯದ ಪ್ರಜೆಗಳು ಸಂಕಷ್ಟ ಪಡುತ್ತಿದ್ದಾರಲ್ಲವೇ? ಅವರ ನೀರಿನ ಕಷ್ಟವನ್ನು ಪರಿಹರಿಸಲು ನದಿಯನ್ನು ಅವಲಂಬಿಸಿದ ನೀರಾವರಿ ಒಲಿತಲ್ಲವೇ? ನಿಜ ದೇವಿ, ಮಳೆಯ ನೀರನ್ನಷ್ಟೇ ಅವಲಂಬಿಸುವುದು ದೇವ ಮಾತೃಕವಾದರೆ ನದಿಯ ನೀರನ್ನು ಅವಲಂಬಿಸುವುದು ನದಿ ಮಾತೃಕವಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಸಮೃದ್ಧ ಕೃಷಿಯು ನಡೆಯಬೇಕು. ಅದಕ್ಕಾಗಿ ನದಿಗೆ ತಡೆಗೋಡೆಗಳನ್ನು ನಿರ್ಮಿಸಿ ಕಾಲುವೆಗಳ ಮೂಲಕ ನೀರನ್ನು ಹಾಯಿಸಿ ಮಾಡುವ ವ್ಯವಸಾಯವೇ ಉತ್ತಮ. ಸಾಧ್ಯವಾದ ಕಡೆಯೆಲ್ಲ ನೀರಾವರಿಯನ್ನು ಅಭಿವೃದ್ಧಿಗೊಳಿಸಿದರೆ ನಮ್ಮ ರಾಜ್ಯದ ಆದಾಯವು ಹೆಚ್ಚಾಗುತ್ತದೆ. ನೀರಿನ ಸಮಸ್ಯೆಯು ಮತ್ತು ಪ್ರಜೆಗಳ ಆಹಾರ ಸಮಸ್ಯೆಯು ತೀರುತ್ತದೆ. ಹಾಗಾದರೆ ಮಹಾರಾಜರನ್ನು ಒಪ್ಪಿಸಿ ಈ ಎಲ್ಲ ಕ್ರಮಗಳಿಂದ ನೆರೆಯ ರಾಜ್ಯದ ಸಮಸ್ಯೆಗೆ ತಾವು ಪರಿಹಾರ ನೀಡಬಹುದಲ್ಲವೇ? ಖಂಡಿತವಾಗಿ ದೇವಿ, ಈ ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪಿಸುವವನಿದ್ದೇನೆ. ಸಾಮಾನ್ಯ ಜನರು ನೀರಿನಂತಹ ಅವಶ್ಯಕವಾದ ವಿಚಾರಕ್ಕೆ ಕಷ್ಟಪಟ್ಟರೆ ನಮ್ಮ ರಾಜ್ಯ ಅವರ ರಾಜ್ಯವೆಂಬ ಕ್ಷುಲ್ಲಕ ವಿಚಾರಕ್ಕಿಂತ ಅವರ ಕಷ್ಟಕ್ಕೆ ನೆರವಾಗುವುದು ಪ್ರಜಾಪಾಲಕರ ಕರ್ತವ್ಯವಾಗುತ್ತದೆ. ಬೊಕ್ಕಸದ ಹಣದಲ್ಲಿ ಒಂದು ಭಾಗ ದೇವಾಲಯಾದಿಯಾದ ಧರ್ಮ ಕಾರ್ಯ, ಮತ್ತೊಂದು ಭಾಗ ಪಿತೃಕಾರ್ಯ, ಬ್ರಹ್ಮ ರಕ್ಷಣೆ, ಸೈನ್ಯದ ಖರ್ಚು ಮತ್ತೆ ನಮ್ಮ ಮಿತ್ರರ ರಕ್ಷಣೆಗೆಂದು ನಾವು ವ್ಯಯಿಸಬೇಕಾಗುತ್ತದೆ. ನೆರೆಯ ರಾಜ್ಯದ ಪ್ರಜೆಗಳನ್ನು ನಮ್ಮ ಮಿತ್ರರೆಂದು ಭಾವಿಸಿ ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಇದು ನನ್ನ ಭಾವನೆ ಅಷ್ಟೇ. ರಾಮಚಂದ್ರನ ಅಭಿಪ್ರಾಯ ಸೂಕ್ತವಾಗಿದೆ. ರಾಜ್ಯದ ನದಿ ನೀರಿನ ಸಮರ್ಪಕ ಬಳಕೆಯಿಂದ ಸಮಸ್ಯೆ ಬಗೆಹರಿಯಲಿ. ಜಲಾಶಯ ಕಾಲುವೆಗಳ ನಿರ್ಮಾಣದಿಂದ ನೀರಾವರಿ ನಡೆದು ರಾಜ್ಯವು ಸುಭಿಕ್ಷವಾಗಲಿ. ಅದಕ್ಕೆ ಬೇಕಾದ ಖರ್ಚು ವೆಚ್ಚಗಳನ್ನು ಆಪತ್ಕಾಲದ ನಿಧಿಯಿಂದ ಕೊಡೋಣ. ಮಾತ್ಕರೆ, ರಾಮಚಂದ್ರನು ಸೂಚಿಸಿದಂತೆ ಎಲ್ಲ ಕಾರ್ಯಗಳು ಪ್ರಾರಂಭವಾಗಲಿ. ಅಪ್ಪಣೆ ಮಹಾಪ್ರಭು. ಪ್ರಜಾಸೇವೆಯ ಕಾರ್ಯವನ್ನು ಅವರ ರಾಜ್ಯದಲ್ಲಿ ಈ ಕೂಡಲೇ ಪ್ರಾರಂಭಿಸುತ್ತೇನೆ. ಆಹಾ ಮಹಾರಾಜರೇ, ತಾವು ತಮ್ಮ ಪುತ್ರರು ಧರ್ಮಜ್ಞರು, ಉದಾತ್ತ ಜೀವಿಗಳು. ನಮ್ಮ ದೊರೆ ತಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಯೋಚಿಸಿದ್ದರೂ ಸಹ ನಮ್ಮ ರಾಜ್ಯದ ಸಂಕಷ್ಟ ಪರಿಹಾರಕ್ಕೆ ಮುಂದಾಗಿರುವುದು ಅಮೋಘ ಲೋಕೋತ್ತರ ಆದರ್ಶ. ತಮ್ಮ ಈ ಆದರ್ಶಕ್ಕೆ ಸಮಸ್ತ ಜನರು ವಂದಿಸುತ್ತಾರೆ. ಶುಭವಾಗಲಿ.
ಸೋದರ ದಶಕಂಠ, ನಿನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಲು ನಿನ್ನ ಸೋದರನಾದ ನಾನು ಬೆಂಬಲಿಸುತ್ತೇನೆ. ಈ ಸಿಂಹಾಸನವನ್ನು ನಿನಗೆ ಬಿಟ್ಟುಕೊಡುತ್ತಿದ್ದೇನೆ. ಈ ಸ್ವರ್ಣ ಲಂಕೆಯನ್ನು ನಿನಗೆ ಒಪ್ಪಿಸಿ ನಾನು ಇಲ್ಲಿಂದ ತೆರಳುತ್ತೇನೆ. ಇನ್ನು ಈ ಲಂಕೆ ನಿನ್ನದು, ಈ ಸಿಂಹಾಸನವೂ ನಿನ್ನದು. ಈ ಸ್ವರ್ಣ ಲಂಕೆಯನ್ನು ಅನಂತ ಕಾಲದವರೆಗೂ ಆಳುತ್ತಾ ಆನಂದವಾಗಿರು ಸಹೋದರ. ಭಲೆ ಕುಬೇರ, ಭಲೆ. ನೀನು ಬಹಳ ಬುದ್ಧಿವಂತ. ನಿನ್ನನ್ನು ಸೋಲಿಸಿ ನಾನು ಗೆಲ್ಲುವ ಕೀರ್ತಿಯನ್ನು ತಪ್ಪಿಸಿದೆ. ನಿನಗೆ ಸೋಲಿನ ಅಪಕೀರ್ತಿ ಬಾರದಂತೆ ಎಚ್ಚರ ವಹಿಸಿದೆ. ಭಲೆ ಭಲೆ. ಸೋದರ, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಲೆ? ಕೇಳು ಸೋದರ, ಕೇಳು. ಕುಬೇರ, ನೀನು ನನ್ನ ಹಿರಿಯ ಸಹೋದರ. ನನ್ನ ತಂದೆಯ ಹಿರಿಯ ಪತ್ನಿಯಲ್ಲಿ ನನಗಿಂತ ಮೊದಲು ಜನಿಸಿದೆ. ನನಗಿಂತ ಮೊದಲು ತಪಸ್ಸು ಮಾಡಿ ಬ್ರಹ್ಮನ ವರ ಪಡೆದು ದಿಕ್ಪಾಲಕನೆನಿಸಿಕೊಂಡವ. ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಾ ಇಂದ್ರಾದಿ ದೇವತೆಗಳ ವಿಶ್ವಾಸ ಗಳಿಸಿದವ. ಇಷ್ಟೆಲ್ಲ ಇದ್ದರೂ ಯುದ್ಧವೇ ಮಾಡದೆ ಈ ಲಂಕೆಯನ್ನು ನನಗೆ ಬಿಟ್ಟು ಕೊಡುತ್ತಿರುವೆಯಲ್ಲ. ಈ ರಾವಣೇಶ್ವರನ ಮೇಲಿರುವ ಸೋದರ ಪ್ರೀತಿಯೇ ಅಥವಾ ನನ್ನ ಪರಾಕ್ರಮದ ಮೇಲಿರುವ ಭೀತಿಯೇ? ಇಲ್ಲ ಸೋದರ, ಎರಡೂ ಅಲ್ಲ. ನಿನ್ನ ಬಗ್ಗೆ ನನಗೆ ಪ್ರೀತಿಯೂ ಇಲ್ಲ, ಭೀತಿಯೂ ಇಲ್ಲ. ರಾಜ್ಯಕ್ಕಾಗಿ ಸೋದರರ ನಡುವೆ ಯುದ್ಧ ಬೇಡ ಎಂಬ ಹಿರಿಯರ ನೀತಿಯನ್ನು ಪಾಲಿಸಲು ಈ ಸ್ವರ್ಣ ಲಂಕೆಯನ್ನು ನಿನಗೆ ಬಿಟ್ಟುಕೊಡುತ್ತಿದ್ದೇನೆ ಅಷ್ಟೇ. ಸಹೋದರ, ನಾನಿನ್ನು ಹೊರಡುತ್ತೇನೆ. ನಿನಗೆ ಮಂಗಳವಾಗಲಿ. ಎಲ್ಲವೋ ಕುಬೇರ, ನಿನಗೆಷ್ಟು ದುರಹಂಕಾರ! ನನ್ನ ಮೇಲೆ ಪ್ರೀತಿಯೂ ಇಲ್ಲವಂತೆ, ಭೀತಿಯೂ ಇಲ್ಲವಂತೆ. ನಿನ್ನ ಪ್ರೀತಿ ನನಗೇಕೆ ಬೇಕು? ಆದರೆ ನನ್ನ ಬಗ್ಗೆ ಭೀತಿ ಇಲ್ಲ ಎಂದೇ ಅಲ್ಲ, ಅದನ್ನು ಮಾತ್ರ ಸಹಿಸುವುದಿಲ್ಲ. ಹಿರಿಯರು ಹೇಳಿದ ನೀತಿಯಂತೆ ನನ್ನ ಪರಾಕ್ರಮದ ಬಗ್ಗೆ ಭೀತಿ ಇಲ್ಲದಿದ್ದರೆ ಈ ಲಂಕೆಯನ್ನು ನೀನು ನನಗೆ ಒಪ್ಪಿಸುತ್ತಿದ್ದೀಯ? ಹೇಳಿ ಹೇಳಿ, ನೀತಿಯ ನೆಪದಲ್ಲಿ ಭೀತಿಯನ್ನು ಅಡಗಿಸಿರುವ ಪಾರವ ಹೇಳಿ. ತೋರಿಸುತ್ತೇನೆ ತೋರಿಸುತ್ತೇನೆ. ಭೀತಿ ಎಂದರೆ ಏನು ಎಂಬುದನ್ನು ನಿನಗೆ ತೋರಿಸುತ್ತೇನೆ. ಕಾಲ ಬಂದಾಗ ನಿನ್ನ ಮೇಲೆ ಸಮರ ಮಾಡಿ ನೀನು ಭೀತಿಯಿಂದ ನನ್ನ ಮುಂದೆ ಗರಗರನೆ ನಡುಗುವಂತೆ ಮಾಡುತ್ತೇನೆ. ಹೇ ಕುಬೇರ, ನೀನೊಬ್ಬನೇ ಅಲ್ಲ, ಇಡೀ ಇಡೀ ಭೂಮಂಡಲವೇ ಈ ರಾವಣೇಶ್ವರನ ಅಟ್ಟಹಾಸಕ್ಕೆ ತತ್ತರಿಸಿ ಹೋಗುವಂತೆ ಮಾಡುತ್ತೇನೆ. ಲಂಕೇಶ್ವರ, ಜಯ ಜಯ ಕುಬೇರ ಗರ್ವನಾಶಕ, ನಮೋ ನಮಃ. ಲಂಕಿನಿ, ನಾನು ಆ ಕುಬೇರನ ಗರ್ವವನ್ನು ನಾಶ ಮಾಡಿದೆನೆಂದು ನೀನೇ ಮೊದಲು ಹೇಳುತ್ತಿರುವುದು. ಆ ಕುಬೇರನು ಅಷ್ಟೊಂದು ಗರ್ವಿಷ್ಠನೇ? ಅದರಲ್ಲಿ ಸಂದೇಹವಿಲ್ಲ ಪ್ರಭು. ನಾನು ಅರಿಪೂಜೆಯ ಪ್ರಸಾದವನ್ನು ತಿರಸ್ಕರಿಸಿದೆನೆಂಬ ಕಾರಣಕ್ಕೆ ಕಾರಾಗೃಹದ ಕತ್ತಲೆ ಕೋಣೆಗೆ ನನ್ನನ್ನು ದೂಡಿದ್ದು ಗರ್ವವಲ್ಲದೆ ಮತ್ತಿನ್ನೇನು? ಆ ವಿಷಯವನ್ನು ತಿಳಿದೇ
ನಾನು ನಿನ್ನನ್ನು ನೋಡಲು ಬಯಸಿದ್ದೆ. ಆ ಹರಿಪ್ರಸಾದವನ್ನು ನೀನು ತಿರಸ್ಕರಿಸಿದ್ದೇಕೆ? ನಾನು ಆ ಹರಿಯನ್ನು ದ್ವೇಷಿಸುತ್ತೇನೆ. ನಿಮ್ಮ ಮಾತೆಯ ಪೂರ್ವಜರನ್ನು ಸ್ವರ್ಣಲಂಕೆಯಿಂದ ಓಡಿಸಿದ್ದು ಆ ಹರಿ. ದಾನವರ ಸುಖ ಸಂತೋಷ ವೈಭವಗಳನ್ನು ನಾಶ ಮಾಡಿದವನು ಆ ಹರಿ. ನಮ್ಮ ಕುಲದ ಶತ್ರುವಾದ ಆ ಹರಿಪೂಜೆಯ ಪ್ರಸಾದವನ್ನು ಸ್ವೀಕರಿಸಲು ನಾನು ತಿರಸ್ಕರಿಸಿದ್ದು ಅಪರಾಧವೇ? ಇಲ್ಲ ಲಂಕಿಣಿ, ಖಂಡಿತ ಅಪರಾಧವಲ್ಲ. ಅದು ನಿನ್ನ ಆತ್ಮಾಭಿಮಾನ, ನಿನ್ನ ಆತ್ಮಸ್ಥೈರ್ಯಕ್ಕೆ ನಾವು ಅಭಿನಂದಿಸುತ್ತೇವೆ. ಧನ್ಯಳಾದೆ ಮಹಾಪ್ರಭು, ಧನ್ಯಳಾದೆ. ಎಂದಿಗೆ ಈ ಲಂಕೆಯು ಕುಬೇರನ ಹಿಡಿತದಿಂದ ಮುಕ್ತವಾಗುವುದೋ, ಎಂದಿಗೆ ದಾನವ ಕುಲದ ಕುಡಿಯು ಈ ಸಿಂಹಾಸನವನ್ನೇರಿ ಸ್ವರ್ಣಲಂಕೆಯನ್ನಾಳುವುದೋ ಎಂದು ಪ್ರತಿದಿನ ಪ್ರತಿ ಕ್ಷಣ ಹಂಬಲಿಸುತ್ತಲಿದ್ದೆ. ನನ್ನ ಹಂಬಲ, ನನ್ನ ನಿರೀಕ್ಷೆ ಇಂದು ಸಫಲವಾಯಿತು. ಕೈಕಸಿ ದೇವಿಯ ಉದರದಲ್ಲಿ ಜನಿಸಿದ ಮಹಾವೀರ ರಾವಣೇಶ್ವರನು ಇಂದು ಈ ಸಿಂಹಾಸನದಲ್ಲಿ ಕುಳಿತಿರುವುದನ್ನು ಕಂಡು ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ಈ ಕ್ಷಣದಲ್ಲಿಯೇ ನನ್ನ ಪ್ರಾಣ ಹೋದರೂ ನನಗೆ ಸಂತೋಷವೇ. ಬೇಡ ಲಂಕಿಣಿ, ಬೇಡ. ಸಾಯುವ ಮಾತನ್ನಾಡಬೇಡ. ಈಗ ತಾನೇ ಕಾರಾಗೃಹದ ಕತ್ತಲೆಯಿಂದ ಬಿಡುಗಡೆಯ ಬೆಳಕಿಗೆ ಬಂದಿರುವೆ. ಅಮಂಗಲವನ್ನು ನುಡಿಯಬೇಡ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನ್ನ ಹರಿದ್ವೇಷ ನನಗೆ ಸಂತೋಷವನ್ನುಂಟು ಮಾಡಿದೆ. ಲಂಕಿಣಿ, ಇಂದು ನಿನ್ನ ಭಾಗ್ಯದ ಬಾಗಿಲು ತೆಗೆಯಿತು. ನೀನು ಇನ್ನು ಮುಂದೆ ಈ ಲಂಕೆಯ ಮಹಾದ್ವಾರದಲ್ಲಿ ನಿಲ್ಲು. ಈ ಸ್ವರ್ಣ ಲಂಕೆಯ ಸಂಪೂರ್ಣ ರಕ್ಷಣೆಯ ಹೊಣೆ ನಿನ್ನದು. ಕೃತಾರ್ಥಳಾದೆ ಪ್ರಭು. ಲಂಕಿಣಿ, ನಿನ್ನ ಮಹಾಶಕ್ತಿ ಏನೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಮರೂಪಧಾರಣ ಮಾಯಾಶಕ್ತಿಗಳನ್ನು ಅದರ ಜೊತೆಗೆ ನಾನು ಅನುಗ್ರಹಿಸುತ್ತೇನೆ. ಕೃತಾರ್ಥಳಾದೆ ಪ್ರಭು. ಜಯ ಜಯ ಲಂಕೇಶ್ವರ, ಜಯ ಜಯ ರಾವಣೇಶ್ವರ. ಜಯ ಜಯ ವಿಜಯೀ ಭವ ಲಂಕಾಧೀಶ್ವರ, ಪೌಲಸ್ತ್ಯ ಕುಲ ಸಂಜಾತ, ಕೈಕಸಿ ಸುತ, ಅತುಲ ಪರಾಕ್ರಮಿ, ಜಯ ಜಯ ವಿಜಯೀ ಭವ. ಲಂಕಿಣಿ, ಲಂಕಾಪುರದ ರಕ್ಷಕೆ, ಏ ನಿನ್ನ ವಿಜಯ ಸ್ತುತಿಯಿಂದ ರಾವಣನು ಸಂತಸಗೊಂಡಿದ್ದಾನೆ. ನಾನು ನನ್ನ ಶತ್ರುಗಳನ್ನು ಪರಾಭವಗೊಳಿಸಿ ವಿಜಯವನ್ನು ಸಾಧಿಸಿ ಲಂಕೆಗೆ ಹಿಂದಿರುಗುತ್ತಿದ್ದೇನೆ. ಆ ನನ್ನ ವಿಜಯಕ್ಕೆ ಉಚಿತವಾದ ಸ್ವಾಗತವನ್ನೇ ಮಾಡಿರುವೆ. ಕೇಳು, ನಿನ್ನ ಅಪೇಕ್ಷೆ ಏನೆಂದು ಹೇಳು, ಅದನ್ನು ಈ ಕೂಡಲೇ ನೆರವೇರಿಸುತ್ತೇನೆ. ಲಂಕಾಧೀಶ ಮಹಾಪ್ರಭು, ನನಗೆ ಸಕಲ ಸುಖ ಸಂತೋಷವನ್ನು ಈ ಲಂಕೆಯ ದ್ವಾರಪಾಲಕಳಾಗಿ ಲಂಕೆಯ ಹೊಣೆಗಾರಿಕೆಯನ್ನು ಹೊರಿಸುವುದರ ಮೂಲಕ ನನಗೆ ನೀಡಿದ್ದೀರಿ. ನಾನು ಜೀವಂತ ಇರುವವರೆಗೂ ಈ ಲಂಕೆಯ ರಕ್ಷಣೆಯಲ್ಲೇ ನಾನು ಇರುವಂತೆ ಅನುಗ್ರಹಿಸಿದರೆ ಸಾಕು. ಬೇರೆ ಯಾವ ಅಪೇಕ್ಷೆಯೂ ನನಗಿಲ್ಲ ಪ್ರಭು. ಲಂಕಿಣಿ, ನಿನ್ನ ಅಪೇಕ್ಷೆಗೆ ಯಾವ ಬಾಧಕವೂ ಇಲ್ಲ. ಈ ಲಂಕೆಯ ಸಂಪೂರ್ಣ ರಕ್ಷಣೆಯ ಹೊಣೆ ನಿನ್ನದು. ನೀನದನ್ನು ಸಂತೋಷವಾಗಿ ನಿರ್ವಹಿಸು. ನನಗೆ ನಿನ್ನಲ್ಲಿ ಸಂಪೂರ್ಣ ವಿಶ್ವಾಸವಿದೆ. ನಾನೀಗ ಅರಮನೆಗೆ ತೆರಳುತ್ತೇನೆ. ಧನ್ಯಳಾದೆ ಮಹಾಪ್ರಭು, ಧನ್ಯಳಾದೆ. ಜೈ ರಾವಣೇಶ್ವರ, ಜೈ ಲಂಕಾಧೀಶ್ವರ.